ನಾವು ಯಾವಾಗಲೂ ಒಂದು ಕಂಪ್ನಿಲಿ ವರ್ಕ್ ಮಾಡಿದಾಗ ಮೇನ್ಲಿ ನೋಡೋದು ಸ್ಯಾಲ್ರಿ ಗ್ರೋತ್. ಬಟ್ ನಾವು ಮರೆತು ಬಿಡ್ತೀವಿ ಮೆಂಟಲಿ ಗ್ರೋತ್ ಆಗ್ತಿದೆ ಇಲ್ವೋ ಅಂತ. ಆ ಎನ್ವೈರ್ಮೆಂಟಲ್ಲಿ ಮೆಂಟಲಿ ನಿಮ್ಮದು ಡೆವಲಪ್ಮೆಂಟ್ ಇದೆಯಾ? ನೀವು ಲಾಸ್ಟ್ ಇಯರಲ್ಲಿ ಎಷ್ಟು ಸ್ಕಿಲ್ಡ್ ಆಗಿದ್ರಿ, ಈ ವರ್ಷ ಅಷ್ಟು ಸ್ಕಿಲ್ಡ್ ಆಗಿದ್ದೀರಾ? ಅದನ್ನು ನಾವು ಅಬ್ಸರ್ವ್ ಮಾಡಲ್ಲ. ನಾವೇನು ಮಾಡ್ತೀವಿ, ಕರೆಕ್ಟ್ ಅಪ್ರೈಸಲ್ ಟೈಮಲ್ಲಿ ನನಗೆ ಅಪ್ರೈಸಲ್ ಸಿಗ್ತಾ ಅಂತ ನೋಡ್ತೀವಿ. ಅಪ್ರೈಸಲ್ ಸಿಗುತ್ತೆ, ಯಾಕಂದರೆ ನೀವು ಆ ಥರ ಕತೆ ಥರ ದುಡ್ದಿರ್ತೀರ 9:30-10 ಗಂಟೆ ತನಕ. ಬಟ್ ಪರ್ಸ್ನಲಿ ನೀವು ಗ್ರೋತ್ ಆಗಿದ್ದೀರಾ, ಅದು ಯಾರೂ ನೋಡಲ್ಲ. ಸೊ ನೀವು ಅದನ್ನು ಅಸೆಸ್ ಮಾಡಬೇಕು ಕೂತ್ಕೊಂಡು ಮನೇಲಿ. ನಾನು ಲಾಸ್ಟ್ ಇಯರಲ್ಲಿ ಎಷ್ಟು ಸ್ಕಿಲ್ಡ್ ಇದ್ದೆ, ಈ ವರ್ಷ ನಾನು ಅಷ್ಟು ಸ್ಕಿಲ್ಡ್ ಆಗಿದ್ದೀನಿ ಅಂದರೆ ನಿಮ್ಮ ಎನ್ವೈರ್ಮೆಂಟ್ ನಿಮಗೆ ಸಪೋರ್ಟ್ ಮಾಡಿದೆ ಅಂತ. ನೀವು ಆಗಿಲ್ಲ ಅಂದರೆ 2 ರೀಸನ್ ಇರುತ್ತೆ. ಒಂದು, ನೀವು ನಿಮ್ಮನ್ನು ಪುಷ್ ಮಾಡ್ತಿಲ್ಲ. ಇನ್ನೊಂದು, ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ಮ್ಯಾನೇಜರ್ಸ್, ನಿಮ್ಮ ಕಲೀಗ್ ನಿಮಗೆ ಪುಷ್ ಆಗಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರೂ ಕಾರ್ಪೊರೇಟ್ ಕಲ್ಚರಲ್ಲಿ ಇಲ್ಲ ಯಾವುದೇ ಒಂದು ವರ್ಕ್ ಎನ್ವೈರ್ಮೆಂಟಲ್ಲಿ 2 ವಿಚಾರ ತುಂಬ ಇಂಪಾರ್ಟೆಂಟ್ ನೋಡ್ಕೋಬೇಕು. ಅಂದರೆ, ಆರ್ ಯು ಗ್ರೋಯಿಂಗ್ ಮೆಂಟಲಿ? ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗ್ತಿದೆಯಾ? ನಿಮ್ಮ ಪರ್ಸ್ನಲ್ ಗ್ರೋತ್ ಜಾಸ್ತಿ ಆಗ್ತಿದೆಯಾ ಅಲ್ಲಿ? ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಯು ಆರ್ ಆಟ್ ಅ ವೆರಿ ರಾಂಗ್ ಪ್ಲೇಸ್. ಅಲ್ಲಿ ನೀವು ಎಷ್ಟೇ ದುಡ್ಡು ಕೊಟ್ಟರು ನೀವು ನಿಮ್ಮನ್ನು ಕಳ್ಕೊತಾ ಇರ್ತೀರ, ನಿಮ್ಮ ಸ್ಕಿಲ್ಸ್ನ ನೀವು ಕಳ್ಕೊತಾ ಇರ್ತೀರ, ನಿಮ್ಮ ತನನ ನೀವು ಕಳ್ಕೊತಾ ಇರ್ತೀರ. ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಅಟ್ ಅ ಪಾಯಿಂಟ್ ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕೆ ಅದೇ ದುಡ್ಡಲ್ಲಿ ಇನ್ನೊಬ್ಬ ಯಾರಾದರೂ ಬಂದುಬಿಡ್ತಾನೆ.